ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಹಬ್ಬಗಳು ಬಂದು ಅಂದ್ರೆ ಸಾಕು ಚಕ್ಕಲಿ ಚೂಡ ಬೇಕಾಗ್ತಾವು. ಅವಾಗ ನೀವು ಬೇಕ್ರಿ ಒಳಗೆ ಹೋಗಿ ಚೂಡ ಮಸ್ತ್ ಇರ್ತಾವ ತಡಿ ಅಂತ ಹೇಳಿ ತೊಗೊಂಬರ್ತೀವಿ. ಅದ ಟೇಸ್ಟ್ ಒಳಗೆ ನಾವು ಮನ್ಯಾಗ ಚೂಡ ಮಾಡಿದ್ವಿ ಅಂದ್ರೆ ಈಡು ಆಗ್ತಾವು, ನಮ್ಮ ಬಾಯಿಗೂ ರುಚಿ ಆಗ್ತಾವು. ಆ ಚೂಡ ಮಾಡೋಕೆ ಒಂದು ಮಸಾಲೆ ಯೂಸ್ ಮಾಡ್ತಾರೋ ಬೇಕ್ರಿ ಒಳಗೆ ಅಥವಾ ಅಂಗಡಿ ಒಳಗೆ. ಅದನ್ನು ಈಗ ಹೆಂಗೆ ಮಾಡೋದು ನೋಡೋಂಬರ್ರಿ. ನಾವು ನೋಡ್ರಿ ಚೂಡ ಮಸಾಲೆ ಮಾಡೋಕೆ ಒಂದು 8 ಮೆಣಸಿನ್ಕಾಳು ತೊಗೊಂಡೇನಿ, ಒಂದು 8 ಲವಂಗ ಕಾಳು ತೊಗೊಂಡೇನಿ, ಒಂದೆರಡು ಪಲಾವ್ ಎಲೆ ತೊಗೊಂಡೇನಿ, ಒಂದು ಏಲಕ್ಕಿ ತೊಗೊಂಡೇನಿ, ಅರ್ಧ ಸ್ಪೂನ್ ಅಜ್ವಾಯಿನ್ ತೊಗೊಂಡೇನಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡೇನಿ, ಒಂದು ಸ್ಪೂನ್ ಜೀರಿಗೆ ತೊಗೋತೇನಿ, 2 ಸ್ಪೂನ್ ಕೊತ್ತಂಬರಿ ಕಾಳು ತೊಗೊಂಡೇನಿ. ಇವನ್ನೆಲ್ಲ ತೊಗೊಂಡು ಸ್ವಲ್ಪ ಕಂಪು ಬರೋ ತನಕ ಹುರ್ಕೋಬೇಕು ನೋಡ್ರಿ. ಈ ಮಸಾಲೆ ಹಾಕಿದ್ರಿಂದ ಮಸ್ತ್ ನೀವೇನು ಬಡಂಗ ಅಂತ ಇರ್ತಾರಲ್ಲ ಅಂಗಡ್ಯಾಗ, ಹಂಗೆ ಮಸಾಲೆ ರುಚಿ ಬರುವಂಗೆ ಟೇಸ್ಟ್ ಬರ್ತೈತೆ ನೋಡ್ರಿ. ಇದನ್ನು ಆಗ ಫ್ರೆಶ್ ಮಾಡ್ಕೊಂಡ್ರೆ ಭಾಳ ಚಲೋ. ಇದನ್ನು ನೋಡ್ರಿ 250 ಗ್ರಾಮ್ ಚೂಡಾಕ 1 ಸ್ಪೂನ್ ಹಾಕಿದ್ರಿ ಅಂದ್ರೆ ಸಾಕು, ಮಸ್ತ್ ಘಮ ಕೊಡ್ತೈತಿ. ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತು ಸ್ವಲ್ಪ ಚಲೋತಾಗ ಹುರಿದ್ಮೇಲೆ 1 ಸ್ಪೂನ್ ಸೋಂಪು ಕಾಳು ಅಂದ್ರೆ ಬಡೆ ಸೊಪ್ಪು ಹಾಕೋತೀನಿ. ಡೈಜೆಷನ್ಗೂ ಚಲೋ ಆಕೈತಿ, ಬಾಯಿಗೂ ರುಚಿ ಕೊಡ್ತಾವು. ಇದು ನೋಡ್ರಿ ನಾನು ಉಪ್ಪು ಖಾರ ಇದ್ರಾಗ ಭಾಳ ಹಾಕೊಳ್ಳೋಂಗಿಲ್ಲ, ಯಾಕಂತಂದ್ರೆ ಆಮೇಲೆ ನಾವು ಬೇಕಂದ್ರೆ ರುಚಿಗೆ ತಕ್ಕಂಗೆ ಹಾಕೋಬೋದು ಅಂಥೇಳಿ. ನೋಡ್ರಿ ಗಮ್ ಅಂತೇಳಿ ಸ್ಮೆಲ್ ಬರುತ್ತೆ. ಹುರಿದವು ಆರಾಕ್ ಸೈಡಿಗೆ ಇಟ್ಕೋತೇನೆ. ಇವನ್ನ ಅವನಿಗೆ ಮಿಕ್ಸಿ ಜಾರಿಗೆ ತೊಗೊಂಡೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ ಅರಿಶಿನ ಹಾಕೋತೀನಿ, 1 ಸ್ಪೂನ ಖಾರ ಹಾಕೋತೀನಿ. ನೀವು ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆಮೇಲೆ ಎಣ್ಣೆ ಒಳಗೆ ಹಾಕೋಬೋದು. ನಾನು ಅದಕ್ಕೆ ಸ್ವಲ್ಪ ಕಡಿಮೆನ ಹಾಕೋತೀನಿ. ಅಂಗಡಿ ಒಳಗೆ ತಂದ್ರೆ ನೀವು ಖಾರ ಮ್ಯಾಲೆ ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಒಂದು ಅರ್ಧ ಸ್ಪೂನ ಸೈಂದರ್ ಲವಣ ಹಾಕೋತೀನಿ, ಅಂದ್ರೆ ಪಿಂಕ್ ಸಾಲ್ಟ. ಒಂದು ಅರ್ಧ ಸ್ಪೂನ ನಾರ್ಮಲ್ ಉಪ್ಪು ಹಾಕೋತೀನಿ. ಒಂದು ಅರ್ಧ ಸ್ಪೂನ ಆಮ್ಚೂರ್ ಪೌಡ್ರ್ ಅಂದ್ರೆ ಒಣ ಮಾವಿನ ಪುಡಿ ಇರ್ತೈತಲ್ಲ, ಅದು ಮಸ್ತ್ ಟೇಸ್ಟ್ ಕೊಡ್ತೈತಿ ಚೂಡಾಕ. 2 ಸ್ಪೂನ ಸಕ್ಕರೆ ಹಾಕೋತೀನಿ. ಹಾಕ್ಕೊಂಡು ಸಣ್ಣಗೆ ಮಿಕ್ಸಿ ಮಾಡ್ಕೋತೀನಿ. ನೋಡ್ರಿ ಸಣ್ಣ ಅಂದ್ರೆ ಸಣ್ಣ ಆಗ್ಬೇಕು ನೋಡ್ರಿ, ಉಟ್ಟು ಉಳಿಬಾರ್ದು, ಅಂದ್ರೆ ಚೂಡಾಕ್ ಚಲೋ ಅನ್ಸಂಗಿಲ್ಲ. ಇದನ್ನೇ ಒಗ್ಗರಣೆ ಹಾಕೋ ಮುಂದೆ 1 ಸ್ಪೂನ್ ಹಾಕಿದ್ರಿ ಅಂದ್ರೆ ಮಸ್ತ್ ಚೂಡ ರೆಡಿ ಆಗ್ತಾವೆ. ಆಮೇಲೆ ನಿಮ್ಗೆ ಎಷ್ಟು ಉಪ್ಪು ಖಾರ ಬೇಕೋ ಮ್ಯಾಲೆ ಹಾಕೋರಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.